ನಮಸ್ತೆ, ನನ್ನ ಹಿತೇಶಿಗಳಿಗೆ ನಿಮ್ಗೆಲ್ಲರಿಗೂ ಕಾರ್ಕಳ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಲ್ಲಿ ನೋಡ್ತಿದ್ದಾರೆ ನೋಡಿ, ಇದು ಪಾರ್ಕಿಂಗ್ ಅಂದರೆ ಸಾಯಂಕಾಲ ಹೊತ್ತಿಗೆ ಪಾರ್ಕ್ ಆಚೆ ತಿರುಗುವಂಥ ಒಂದು ಜಾಗ. ಸೊ ಇಲ್ಲಿ ನೋಡ್ತಿದ್ದೀರಿ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ ಮಂದಿರ. ಸೊ ಇದು ಆನೆಕೆರೆ ಚತುರ್ಮುಖ ಕೆರೆ ಬಸದಿ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇದು ಸಾಯಂಕಾಲದ ಹೊತ್ತಿಗೆ ಅಂದರೆ ಈಗ ನಾನು ಒಂದು 3:30 ಹೊತ್ತಿಗೆ ಈ ವಿಡಿಯೋವನ್ನು ಶೂಟ್ ಮಾಡ್ತೀನಿ, 3:30-4 ಗಂಟೆ ಹೊತ್ತಿಗೆ. ಸೊ ಇಲ್ಲಿ ನೋಡಿ, ಸುತ್ತಲೂ ರೋಡ್ ಹಾಕಿದ್ದಾರೆ ನೋಡಿ. ಸೊ ಇದು ನಡ್ಕೊಂಡು ಹೋಗಲಿಕ್ಕೆ ಒಳ್ಳೆಯ ಒಂದು ವಾತಾವರಣ, ಒಂದು ಸಾಯಂಕಾಲ ಹೊತ್ತಿಗೆ ಉಂಟಲ್ವ, ಒಂದು ನಡ್ಕೊಂಡು ಹೋಗಲಿಕ್ಕೆ ಭಾಳ ಒಂದು ಉತ್ತಮವಾದಂಥ ವಾತಾವರಣ ನೋಡಿ. ಭಾಳ ದೂರದವರೆಗೆ ನೀವೇನಾದರೂ ನಡ್ಕೊಂಡು ಹೋಗ್ತೀರಾ, ಒಂದು ಏನಾದರೂ ಮಾತಾಡಿಕೊಂಡು ಸಂಜೆ ಹೊತ್ತಿಗೆ ನಡ್ಕೊಂಡು ಹೋಗ್ತೀರಾ ಅಂದರೆ ಭಾಳ ಒಂದು ಚೆನ್ನಾಗಿರುವಂಥ ಜಾಗ ಇದು, ಓಕೆನಾ. ಸೊ ಇದು ತುಂಬ ಅಂದರೆ ಇದು ಈಗ ಹಗಲೊತ್ತಿಗೆ ಒಂದು 3:30-4 ಗಂಟೆಗೆ ಹೊತ್ತಿಗೆ ಅಂತ ತೆಗೆದಂಥ ವೀಡಿಯೋ ಇತ್ತು. ಸೊ ಇದು ಸಾಯಂಕಾಲ ಹೊತ್ತಿಗೆ ಅಂದರೆ ಒಂದು 6:30-7 ಗಂಟೆ ಹೊತ್ತಿಗೆ ಆದರೆ ಒಂದು ತುಂಬಾ ಚೆನ್ನಾಗಿತ್ತು. ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿ ನೋಡಿ ಇಲ್ಲೆಲ್ಲ ಬೈಕರ್ಸ್ ಎಲ್ಲ ನಿಂತಿದ್ದಾರೆ ನೋಡಿ. ಸೊ ಅಲ್ಲಿ ಅದು ಪಾರ್ಕ್, ಅದು ಆಚೆ ಕಡೆ ಪಾರ್ಕ್ ಉಂಟು. ಸೊ ಅಲ್ಲಿ ಕೂಡ ಎಲ್ಲ ಮಕ್ಕಳೆಲ್ಲ ಸಣ್ಣ ಮಕ್ಕಳೆಲ್ಲ ಬರ್ತಾರೆ ಅಲ್ಲ, ಅಲ್ಲಿ ಆಡಲಿಕ್ಕೆ ಎಲ್ಲ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬರ್ತಾರೆ ಅವರನ್ನು. ಸೊ ಇದು ನೋಡಿ, ಒಳಗಡೆ ಗಾಡಿ ಪ್ರವೇಶ ಇಲ್ಲ ಅಂತ, ನೋ ಪಾರ್ಕಿಂಗ್ ಅಂತ ಹೇಳಿ ಇದಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ನಾನು ಮೊದಲು ತೋರಿಸಿದೆ ಅಲ್ಲ, ಸೊ ಅಲ್ಲಿ ನೋಡಿ ಬಸ್, ಅಂದರೆ ಅಲ್ಲಿ ಬಸ್ಸುಗಳೆಲ್ಲ ಹೋಗ್ತದೆ. ನಡುವಲ್ಲಿ ಒಂದು ಕೆರೆ ಇದೆ. ಸೊ ಈಚೆ ಕಡೆ ಇದು ದೇವಾಲಯ ಚತುರ್ಮುಖ ಕೆರೆ ಬಸದಿ. ಸೊ ಅಲ್ಲಿ ಸೈಡಲ್ಲಿ ನೋಡಿ ಅದು ಪಾರ್ಕ್ ಅದು. ಸೊ ಇದರಲ್ಲಿ ಮುಂಚೆ ತುಂಬ ಬಾತುಕೋಳಿ ಎಲ್ಲ ಇತ್ತು ನೋಡಿ, ಬಾತುಕೋಳಿ ಎಲ್ಲ ಇತ್ತು. ಸೊ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸಾಯಂಕಾಲ ಹೊತ್ತಿಗೆ ಅಂದರೆ ಈಗ ಇದಕ್ಕಿಂತಲೂ ಒಂದು ಸ್ವಲ್ಪ ಸಮಯ ಹೋಗಬೇಕು, ಒಂದು 6-6:30 ಹೊತ್ತಿಗೆ ಆದರೆ ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಇದು ನೋಡಿ, ಇದು ಪ್ರವಾಸಿಗರು ಅಂದರೆ ದೂರದ ಕಡೆಯಿಂದ ಇಲ್ಲಿ ತುಂಬ ಜನ ಬರ್ತಾರೆ ಅಲ್ಲಿ ಪ್ರವಾಸಿಗರು ನೋಡ್ಲಿಕ್ಕೆ ಅಂತ ಹೇಳಿ. ಫುಲ್ಲು ಕಲ್ಲಿನ ಕೆತ್ತನಿಂದ ಒಳ್ಳೆ ಇದು ಮಾಡಿದ್ದಾರೆ. ಸೊ ಅದು ಅಲ್ಲದೆ ಇಲ್ಲಿ ವಾಕಿಂಗ್ ವ್ಯವಸ್ಥೆ ಕೂಡ ಉಂಟು ನೋಡಿ, ವಾಕಿಂಗ್ ವ್ಯವಸ್ಥೆ ಕೂಡ ಉಂಟು. ತುಂಬ ನೋಡಲಿಕ್ಕೆ ತುಂಬ ಒಂದು ಒಳ್ಳೆಯ ಪ್ಲೇಸ್ ಇದು. ಸೊ ನೋಡಿ, ಅದು ಅಲ್ಲಿಂದ ವಾಕಿಂಗ್ ನಾನು ಆಗ ತೋರಿಸಿದೆ ನೋಡಿ ಮೊದಲಿಗೆ. ಸೊ ಆ ಕಡೆಯಿಂದ ವಾಕಿಂಗ್ ಬಂದು ಈ ಕಡೆಯಿಂದ ಫಿನಿಶ್ ಆಗ್ತದೆ. ಸುಮಾರು ಒಂದು ಅರ್ಧ ಗಂಟೆ ನಿಮಗೆ ನಡೆಯಲಿಕ್ಕೆ ಸಿಗ್ತದೆ. ಸೊ ಆ ಥರ ಒಂದು ಭಾಳ ಒಂದು ನೋಡಿ, ದೂರ ಅಲ್ಲಿ ತೆಂಗಿನ ಮರ ಉಂಟಲ್ಲ, ಸೊ ಅಲ್ಲಿ ಕೂಡ ಒಂದು ನಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಉಂಟು. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ನಡ್ಕೊಂಡು ಮಾತಾಡ್ಕೊಂಡು ಸುತ್ತಾಡ್ಕೊಂಡು ಬರುವ ಹಾಗೆ ಭಾಳ ಒಂದು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ ಇದೇ ದೇವಾಲಯ. ಸೊ ನೋಡಿ, ಆಜುಬಾಜಿನಲ್ಲಿ ಅಂದರೆ ಪಕ್ಕದಲ್ಲಿ ಕೆರೆ ಕಾಣ್ತಾ ಇದೆ ನೋಡಿ, ಕೆರೆ ಉಂಟು. ಇದು ದೇವಾಲಯ. ಸೊ ಇದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಪ್ರವಾಸಿಗರೆಲ್ಲ ನೋಡಿ, ಆನೆಕೆರೆ ಚತುರ್ಮುಖ ಕೆರೆ ಬಸದಿ ಕಾರ್ಕಳ ಅಂತ. ಸೊ ನೀವೇನಾದರೂ ಕಾರ್ಕಳದ ಆಜುಬಾಜಿನವರಾಗಿದ್ದಲ್ಲಿ, ಸೊ ಅಥವಾ ಇಂಥ ಒಂದು ಪ್ರವಾಸಿಗರಾಗಿದ್ದಲ್ಲಿ, ಸೊ ದಯವಿಟ್ಟು ಈ ಪ್ಲೇಸ್ಗೊಂದು ವಿಸಿಟ್ ಮಾಡಿ. ಸೊ ಭಾಳ ಒಳ್ಳೆಯ ಪ್ಲೇಸ್ ಇದು, ಒಳ್ಳೆಯ ವಾತಾವರಣ. ಸೊ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಒಳಗಡೆದು ವೀಡಿಯೋ ಮಾಡಿಲ್ಲ ನಾನು, ಹೊರಗಡೆದು ಮಾತ್ರ, ಅಂದರೆ ದೇವಾಲಯದ ಹೊರಗಡೆ ಇರುವಂಥ ಒಂದು ವೀಡಿಯೋವನ್ನು ಮಾಡಿದ್ದೇನೆ. ಒಳಗಡೆ ವೀಡಿಯೋ ಮಾಡೋದು ಬೇಡ ಅಂತೇಳಿ. ಯಾಕಂತ ಹೇಳಿದ್ರೆ ಒಳಗಡೆ, ದೇವಾಲಯದ ಒಳಗಡೆ ಅಷ್ಟೊಂದು ವೀಡಿಯೋ ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ. ಸೊ ಅವರ ಅನುಮತಿ ತಗೊಂಡು ಅವರು ಏನಾದರೂ ಇದು ಮಾಡಿದರೆ ತೆಗಿಬೋದು.